ಇಂಥವರೆಲ್ಲ ಸಸ್ಪೆಂಡ್ ಅಲ್ಲ ರೀ, ಡಿಸ್ಮಿಸ್ ಆಗಬೇಕು. ಅಲ್ಲಿಯವರೆಗೂ ಸುಧಾರಿಸೋದಿಲ್ಲ. 3 ತಿಂಗಳಾಗತ್ತೆ, ಅಲ್ಲಿರುವಂಥ ಹೈಯರ್ ಆಫೀಸರು ಚೇಂಜ್ ಆಗ್ತಾರೆ, ಆಮೇಲೆ ಹೊಸಬರು ಬರ್ತಾರೆ, ಮತ್ತೆ ಬೇಡಿಕೆ ಇಟ್ಕೊಂಡ್ಬಿಟ್ಟು ಒಳಗಡೆ ಸೇರ್ಕೊಳ್ತಾರೆ, ಕೊಡೋದನ್ನು ಕೊಟ್ಬಿಟ್ಟು. ಈಗ ಇನ್ನೊಂದು ಕಡೆಗೆ ಇಲ್ಲಂತೂ ಚೀತು ಅಂತ ಉಗಿದ ನಂತರ ಈಗ ಒಂದಿಷ್ಟು ಸ್ಟ್ರಿಕ್ಟ್ ಅಂತೆ. ಮೇಲ್ನೋಟಕ್ಕ ಏನೋ ಗೊತ್ತಿಲ್ಲಪ್ಪ, ಅಥವಾ ನಾವು ಸ್ಟ್ರಿಕ್ಟ್ ಮಾಡಿದ್ದೀವಿ ಅಂತ ಹೇಳೋಕ್ಕೋಸ್ಕರ ಇದು ಒಳಗಡೆಯಿಂದ ಸುದ್ದಿ ಬರ್ತಾ ಇದೆಯಾ ಗೊತ್ತಿಲ್ಲ. ಯಾಕೆ ಅಂತಂದರೆ ಜೈಲಲ್ಲಿರುವಂಥ ಕೈದಿಗಳಿಗೆ ಈ ಬಿಂದಾಸ್ ಲೈಫ್ ಇತ್ತಲ್ಲ, ಅದಕ್ಕೆಲ್ಲ ಬ್ರೇಕ್ ಹಾಕಿದ ಮೇಲೆ ಇವರಿಗೆ ಬೀಡಿ ಸಿಗರೇಟು ಏನೂ ಸಿಗ್ತಾ ಇಲ್ಲ, ಎಣ್ಣೆ ಸಿಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ ಅಂತೆ. ಅದಕ್ಕೆ ಅಟ್ಲೀಸ್ಟ್ ಬೀಡಿ ಕೊಡಿ ಸಾರ್ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಆ ಪರಿಸ್ಥಿತಿ ಬಂದಿದೆ ಅಂತೆ. ಹೌದಾ? ನಿಜಕ್ಕೂ ಕೂಡ. ಇನ್ನೊಬ್ಬ ಅದರಲ್ಲಿ ಇವನಿದ್ದಲ್ಲ ಟೆರ್ರಿಸ್ಟು, ಅವನು ಚಿಕನ್ನು ಮಟನ್ ಎಲ್ಲ ತರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಾಡಿ ತಿನ್ನಕ್ಕೆ ಅಲ್ಲಿ ಮಾರಾಟ ಮಾಡ್ತಿದ್ದಂತೆ ಕೈದಿಗಳಿಗೆ. ಆ ಕೈದಿಗಳಿಗೆ ಕೊಡುವಂಥ ದುಡ್ಡನ್ನು ಪೊಲೀಸರಿಗೆ ಕೊಟ್ಬಿಟ್ಟು ತನ್ನ ಕೆಲಸ ಮಾಡ್ಕೊಳ್ತಿದ್ದಂತೆ. ಏನ್ರಿ ಇವರೆಲ್ಲ ನೋಡಿ. ಪರಪ್ಪನಗ್ರಹಾರ ಜೈಲಲ್ಲಿ ಅಕ್ರಮಕ್ಕೆ ಕಡಿವಾಣ. ಬೀಡಿ ಸಿಗರೇಟ್ ಸಿಗದೆ ಕೈದಿಗಳು ವಿಲವಿಲ. ಸಿಕ್ಕ ಸಿಬ್ಬಂದಿ ಬಳಿ ಬೀಡಿಗೆ ಬೇಡಿಕೆ. ಪರಪ್ಪನಗ್ರಹಾರ ಜೈಲಲ್ಲಿನ ಕೈದಿಗಳಿಗೆ ರಾಜಾತಿಥ್ಯ. ಜೈಲಲ್ಲೇ ಮದ್ಯಪಾನ ತಯಾರಿಸುವುದು, ಕೈದಿಗಳಿಂದ ಜೈಲಲ್ಲೇ ಪಾರ್ಟಿ, ಜೊತೆಗೆ ಕೈದಿಗಳ ಜೊತೆಗೆ ಫೋಟೋಗಳು ಸೇರಿದಂತೆ ಜೈಲಲ್ಲಿನ ಅಕ್ರಮಗಳು ಹೊರಬರ್ತಾ ಇದ್ದ ಹಾಗೆ ಜೈಲಲ್ಲಿ ಎಲ್ಲ ಆತಿಥ್ಯಗಳಿಗೂ ಕೂಡ ಕಡಿವಾಣ ಹಾಕಲಾಗಿದೆ. ಜೈಲಿನ ಒಳಗೆ ಹೋಗ್ತಾ ಇದ್ದ ಬೀಡಿ, ಗಾಂಜಾ, ಸಿಗರೇಟ್, ಮೊಬೈಲ್, ಎಣ್ಣೆ, ಫೋನ್ ಎಲ್ಲವೂ ಬಂದಾಗಿದ್ದು ಎಸ್ಪಿ ಅಂಶುಕುಮಾರ್ ಅಕ್ರಮಗಳ ಎಲ್ಲಾ ಬಾಗಿಲು ಮುಚ್ಚಿಸಿದ್ದಾರೆ. ಇದರಿಂದಾಗಿ ಕೈದಿಗಳು ಇದೀಗ ಯಾವುದೇ ಅಕ್ರಮ ಸವಲತ್ತು ಸಿಗದೆ ಪರದಾಡ್ತಿದ್ದಾರೆ. ವ್ಯಸನಗಳಿಗೆ ಅಡಿಕ್ಟ್ ಆಗಿರುವ ಕೈದಿಗಳಿಗಂತೂ ಪರದಾಡುವಂತಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡದ ವಿಡಿಯೋಗಳು ಹೊರಬಂದಂತಹ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದರು. ಗೃಹ ಇಲಾಖೆ ಹಾಗೆ ಜೈಲಿನ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಇನ್ನು ಮುಂದೆ ಈ ರೀತಿಯ ಅವ್ಯವಹಾರಗಳು ನಡೆದರೆ ಕಟ್ಟುನಿಟ್ಟಿನ ಕ್ರಮ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ಬಳಿಕ ಇಡೀ ರಾಜ್ಯಕ್ಕೆ, ಈ ಹಿಂದೆ ಇಡೀ ರಾಜ್ಯದ ಅಷ್ಟೂ ಜೈಲುಗಳಿಗೆ ಒಬ್ಬ SP ಇರ್ತಿದ್ರು. ಇದೀಗ ಪರಪ್ಪನ ಅಗ್ರಹಾರಕ್ಕೆ ಅಂತಲೇ ಒಬ್ಬ SP ನೇಮಕ ಮಾಡಲಾಗಿದೆ. ಅಂಶುಕುಮಾರರನ್ನ ಪರಪ್ಪನ ಅಗ್ರಹಾರ ಜೈಲಿನ SP ನೇಮಕ ಮಾಡಿದಂತಹ ಬಳಿಕ ಒಳಗಡೆ ಬರ್ತಿದ್ದಂತಹ ಬೀಡಿ, ಸಿಗರೇಟ್, ಗಾಂಜಾ, ಎಣ್ಣೆ, ಅದ್ರ ಜೊತೆಗೆ ಇವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕೈದಿಗಳಿಗೆ ಬರ್ತಿದ್ದಂತಹ ಆಹಾರ ಪದಾರ್ಥಗಳು ಎಲ್ಲವನ್ನ ಕೂಡ ಇದೀಗ ಬಂದ್ ಮಾಡಿಸುವ ಕೆಲಸವನ್ನ SP ಅಂಶುಕುಮಾರ್ ಮಾಡಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿದ್ಕೊಂಡೆ ಹೊರಗಡೆಯಿಂದ ಬೀಡಿ, ಗಾಂಜಾ, ಸಿಗರೇಟ್, ಮೊಬೈಲ್, ಎಣ್ಣೆ, ಫೋನು ಅಂತೆಲ್ಲ ಸವಲತ್ತುಗಳನ್ನು ಗಿಟ್ಟಿಸಿಕೊಳ್ತಾ ಇದ್ದ ಕೈದಿಗಳು ಇದೀಗ ತಮಗೆ ಬೇಕಾದ ವಸ್ತುಗಳು ಸಿಗದೆ ಪೇಚಿಗೆ ಸಿಲುಕಿದ್ದಾರೆ. ದಿನಕ್ಕೊಮ್ಮೆ ಆದರೂ ತಮಗೆ ಬೇಕಾದ ವಸ್ತುಗಳನ್ನು ಪಡೆದು ಎಂಜಾಯ್ ಮಾಡ್ತಾ ಇದ್ದ ಕೈದಿಗಳಿಗೆ ಜೈಲಿನ ಈ ಕಠಿಣ ರೂಲ್ಸ್ ಈಗ ಕೈ ಕಟ್ಟಿ ಹಾಕದಂತೆ ಭಾಸ ಆಗ್ತಿದೆ. ಬೀಡಿ, ಸಿಗರೇಟ್ ಕೂಡ ಸಿಗದ ಹಿನ್ನೆಲೆಯಲ್ಲಿ ಕೈದಿಗಳು ಜೈಲು ಸಿಬ್ಬಂದಿಗಳಿಗೆ ದುಂಬಾಲು ಬಿದ್ದಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿ ಸಿಬ್ಬಂದಿ ಕಣ್ಣಿಗೆ ಬಿದ್ರೆ ಸಾಕು, ಕೈದಿಗಳು ಸರ್ ಪ್ಲೀಸ್ ಸರ್ ಒಂದೇ ಒಂದು ಬೀಡಿ ಕೊಡಿ ಸರ್ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. ಸಿಕ್ಕ ಸಿಬ್ಬಂದಿ ಬಳಿ ಬೀಡಿ, ಸಿಗರೇಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಡಿಕ್ಟ್ ಆಗಿರೋ ಕೈದಿಗಳಂತೂ ಜೈಲಿನ ಸಿಬ್ಬಂದಿ ಬಳಿ ಬೀಡಿ, ಸಿಗರೇಟ್ಗೆ ಮೊರೆ ಇಟ್ಟಿದ್ದು ಪರಿಪರಿಯಾಗಿ ಜೈಲು ಸಿಬ್ಬಂದಿ ಬಳಿ ಬೇಡ್ಕೊಳ್ತಾ ಇದ್ದಾರೆ. ಬೀಡಿ ಕೊಡಿ ಸಾರ್, ಬೀಡಿ ಪ್ಲೀಸ್, ದಯಮಾಡಿ ಬೀಡಿ ಕೊಡಿ ಅನ್ನೋ ಮಟ್ಟಿಗೆ ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳು ಸಿಕ್ಕ ಜೈಲಿನ ಅಧಿಕಾರಿಗಳ ಬಳಿ, ಸಿಬ್ಬಂದಿಗಳ ಬಳಿ ಕೇಳ್ಕೊಳ್ತಿದ್ದಾರಂತೆ. ಪರಿಪರಿಯಾಗಿ ಈ ಬೀಡಿಯನ್ನು ಕೊಡಿ ಅನ್ನೋ ಮಟ್ಟಿಗೆ ಸಿಕ್ಕವರ ಬಳಿ ಬೇಡಿಕೆಯನ್ನು ಸಹ ಇಡ್ತಿದ್ದಾರಂತೆ. ಕಾರಣ ಜೈಲಿನ ಒಳಗೆ ಬರ್ತಿದ್ದಂತಹ ಬೀಡಿ, ಸಿಗರೇಟ್, ಎಣ್ಣೆ, ಗಾಂಜಾ ಇವೆಲ್ಲವನ್ನ ಕೂಡ ಬಂದ್ ಮಾಡಿಸುವ ಕೆಲಸವನ್ನು SP ಮಾಡಿದ್ದಾರೆ. ಹೀಗಾಗಿಯೇ ಈ ವ್ಯಸನಗಳಿಗೆ ದಾಸರಾದಂತಹ ಕೈದಿಗಳು ಬೀಡಿ, ಸಿಗರೇಟ್ಗಾಗಿ ಸಿಕ್ಕ ಸಿಬ್ಬಂದಿಗಳ ಬಳಿ ಬೇಡಿಕೆಯನ್ನು ಇಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೈಲಲ್ಲಿ ಐಸಿಸ್ ಉಗ್ರನ ಬಿಸ್ನೆಸ್ಗೆ ಬ್ರೇಕ್. ಶವರ್ಮಾ ಮಾರ್ತಾ ಇದ್ದ ಉಗ್ರನಿಗೆ ಶಾಕ್. ಪರಪ್ಪನಗ್ರಹಾರ ಜೈಲಿನ ಅಕ್ರಮಗಳು ಬಯಲಾಗ್ತಾ ಇದ್ದ ಹಾಗೆ ಎಲ್ಲಾ ರೀತಿಯ ಅಕ್ರಮಗಳಿಗೂ ಕಡಿವಾಣ ಹಾಕಿರುವ SP ಅಂಶುಕುಮಾರ್ ಉಗ್ರ ಶಕೀಲ್ ಹಮೀದ್ ಮನ್ನಾಗೆ ಶಾಕ್ ಕೊಟ್ಟಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ಚಿಕನ್, ಮಟನ್, ಶವರ್ಮಾ ಮಾರ್ತಾ ಇದ್ದ ಉಗ್ರ ಹಮೀದ್ ವ್ಯಾಪಾರಕ್ಕೂ ಬ್ರೇಕ್ ಹಾಕಿದ್ದಾರೆ. ಜೈಲು ಅಧಿಕಾರಿಗಳ ಮೂಲಕ ಹೊರಗಿಂದ ಐಟಂ ಖರೀದಿ ಮಾಡಿ ತರ್ತಾ ಇದ್ದಂತಹ ಉಗ್ರ ಜೈಲಲ್ಲಿ ವ್ಯಾಪಾರಕ್ಕಿಳಿದಿದ್ದ. ಚಿಕನ್, ಮಟನ್, ಶವರ್ಮಾ ಮಾಡೋದು, ದುಪ್ಪಟ್ಟು ಬೆಲೆಗೆ ಶವರ್ಮಾ ಮಾರಾಟ ಮಾಡಿ ಹಣ ಗಳಿಕೆ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದ. ಬಂದ ಹಣದಲ್ಲಿ ಜೈಲಧಿಕಾರಿಗಳಿಗೆ ಪಾಲು ಕೊಡ್ತಾ ಇದ್ದ. ಇದೀಗ ಜೈಲಲ್ಲಿ ಎಲ್ಲ ಅಕ್ರಮಗಳಿಗೂ ಬ್ರೇಕ್ ಬಿದ್ದಿರೋದ್ರಿಂದ ಉಗ್ರ ಹಮೀದ್ ಕೈ ಹಿಜುಕಿಕೊಳ್ಳುವಂತಾಗಿದೆ. ಇನ್ನು ಪರಪ್ಪನಗ್ರಹಾರ ಜೈಲಿನ ಒಳಗೆ ಯಾವ ರೀತಿಯಾಗಿ ಬಿಗಿಯಾಗಿದೆ ಅಂತ ಹೇಳಿದ್ರೆ, ಈ ISIS ಉಗ್ರ ಶಕೀಲ್ ಮನ್ನಾನ ಈ ಶವರ್ಮಾ ಅಂಗಡಿಯು ಕೂಡ ಬಂದಾಗಿದೆ. ಏನಿದು ಶವರ್ಮಾ ಅಂಗಡಿ ಅಂತೇಳಿ ಆಶ್ಚರ್ಯ ಪಡ್ತಿದ್ದೀರಾ? ಈ ಜೈಲಿನ ಒಳಗೆ ಅಧಿಕಾರಿಗಳ ಜೊತೆ, ಜೈಲಿನ ಸಿಬ್ಬಂದಿಗಳ ಜೊತೆ ಶಾಮೀಲಾಗಿ ಈ ಶಕೀಲ್ ಮನ್ನಾ ಐಸಿಸ್ ಉಗ್ರ ಈ ಶವರ್ಮಾವನ್ನು ಮಾರಾಟ ಮಾಡ್ತಿದ್ದಂತೆ. ಅಂದರೆ ಹೊರಗಡೆಯಿಂದ ಈ ಚಿಕನ್ ಮಟನನ್ನು ತರಿಸ್ಕೊಂಡು ಮತ್ತು ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು
ತರಿಸ್ಕೊಂಡು ಈತ ಈ ಶವರ್ಮಾವನ್ನು ಮಾಡಿ ಜೈಲಿನ ಒಳಗೆ ಈ ಖೈದಿಗಳಿಗೆ ದುಪ್ಪಟ್ಟು ಬೆಲೆಗೆ ಮಾರಾಟವನ್ನು ಮಾಡ್ತಿದ್ದಂತೆ. ಕಾಸಿದ್ದಂಥವರು ತೆಗೆದುಕೊಂಡು ತಿಂತಿದ್ರು. ಅದರಲ್ಲಿ ಬಂದಂತಹ ಹಣವನ್ನು ಈ ಜೈಲಿನ ಅಧಿಕಾರಿಗಳಿಗೆ ಕೊಟ್ಟು ತಾನೂ ಕೂಡ ಹಣವನ್ನು ಮಾಡ್ಕೊಳ್ತಿದ್ದಂತೆ. ಇದೀಗ ಆ ಒಂದು ಶವರ್ಮಾ ಅಂಗಡಿಯನ್ನು ಕೂಡ ಇದೀಗ SP ಬಂದ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪರಪನಗ್ರಹಾರ ಜೈಲಿನ ವ್ಯವಸ್ಥೆಯಲ್ಲಿ ಬದಲಾವಣೆ, ನಿಷೇಧಿತ ವಸ್ತುಗಳು, 50 ಮೊಬೈಲ್ ಸೀಸ್. ಪರಪನಗ್ರಹಾರ ಜೈಲಿಗೆ IPS ಅಂಶುಕುಮಾರ್ ನೇಮಕವಾದ ಬಳಿಕ ಜೈಲಿನ ವ್ಯವಸ್ಥೆ ಕೊಂಚ ಬದಲಾವಣೆಯಾಗಿದ್ದು, ಜೈಲಲ್ಲಿ ಸರಣಿ ರೈಡ್ ಬಳಿಕ ಅಲ್ಪಮಟ್ಟಿಗೆ ನಿಷೇಧಿತ ವಸ್ತುಗಳಿಗೆ ಬ್ರೇಕ್ ಬಿದ್ದಿದೆ. ಕೈದಿಗಳ ಬಳಿ ಇದ್ದ ಮೊಬೈಲ್ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೈಲಲ್ಲಿ ಇದುವರೆಗೂ IPS ಅಧಿಕಾರಿ ನೇತೃತ್ವದ ತಂಡ 50ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಒಟ್ನಲ್ಲಿ ಈ ಮೊದಲು ಜೈಲಲ್ಲಿ ಎಲ್ಲೆಂದರಲ್ಲಿ ಬೀಡಿ ಸಿಗರೇಟ್ ಮಾರಾಟ ಮಾಡಲಾಗ್ತಾ ಇತ್ತು. ಒಂದು ಸಿಗರೇಟ್ 100 ರೂಪಾಯಿ, ಬೀಡಿ ಒಂದು ಕಟ್ಟಿಗೆ 120 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು. ಆದರೆ IPS ಅಂಶುಕುಮಾರ್ ನೇಮಕವಾದ ಬಳಿಕ ಜೈಲಲ್ಲಿ ಬೀಡಿ ಸಿಗರೇಟ್ ಮಾರಾಟಕ್ಕೆ ಬ್ರೇಕ್ ಹಾಕಿ ಕ್ರಮ ಕೈಗೊಳ್ಳಲಾಗಿದೆ. ಜೈಲೊಳಗೆ ಕಳ್ಳ ಮಾರ್ಗಗಳ ಮೂಲಕ ರವಾನೆ ಆಗ್ತಾ ಇದ್ದ ಬೀಡಿ ಸಿಗರೇಟ್ಗೂ ಕಡಿವಾಣ ಹಾಕಲಾಗಿದೆ. ಇದರಿಂದಾಗಿ ಬೀಡಿ ಸಿಗರೇಟ್ ಸಿಗದೆ ಜೈಲಲ್ಲಿ ಕೈದಿಗಳು ವಿಲವಿಲ ಒದ್ದಾಡುವಂತಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.